ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಭಾನುವಾರದ ವ್ಲಾಗ್. ಈ ದಿನ ಕೂಡ ಜೇನು ನಾನಿದ್ದು ಸ್ವಲ್ಪ ಹೊತ್ತಿಗೆ ಇದ್ಲು. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೇನು ಬಾಗಿಲಿಗೆ ನೀರು ಹಾಕಿ ಬಂದೆ ಅಷ್ಟೇನೆ. ಅದಾದಮೇಲೆ ಅವಳನ್ನ ಎತ್ಕೊಂಡು ಇಬ್ಬರು ಕೂತ್ಕೊಂಡು ಕಾಫಿ ಕೊಡಿದ್ವಿ ಮಾತಾಡ್ತಾ. ಅವಳು ಅವಳನ್ನ ಆಟ ಆಡಿಸೋದೇ ಒಂದು ಕೆಲಸ ಆಗುತ್ತೆ, ಯಾವ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಅವರು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದರು. ನಾನು ಕೆಳಗಡೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಮೇಲೆ ಕರ್ಕೊಂಡು ಬಂದು ಅಲ್ಲಿ ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ಸೂರಜ್ ಕೂಡ ಎದ್ದು ಬಂದ. ಅವನ ಜೊತೆ ಇಬ್ಬರು ಆಟ ಆಡಿ ಸ್ವಲ್ಪ ಹೊತ್ತಾದಮೇಲೆ ಸೂರಜ್ಗೆ ಹೇಳಿದೆ ಆಟ ಆಡ್ಸಪ್ಪ ಅಂತ ಹೇಳಿ ಕೆಳಗಡೆ ಬಂದು ತಿಂಡಿ ಮಾಡೋಣ ಅಂತ ಕೆಳಗಡೆ ಬಂದೆ. ಮೇಲೆ ಬಂದು ಇವತ್ತು ಪುಳಿಯೋಗರೆ ಮಾಡಮ್ಮ ಅಂತ ಹೇಳಿದ್ದ. ಸೊ ಪುಳಿಯೋಗರೆ ಮಾಡಿ ಕೊಟ್ಟು ಇಬ್ಬರು ತಿಂದ್ವಿ. ಅಷ್ಟೊತ್ತಿಗೆ ಅಲ್ಲೇ ಜೇನನ್ನ ಮಲಗಿಸಿದ್ದೆ. ತಿಂದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಜೇನು ಎದ್ಲು. ಕೆಳಗಡೆ ಹೋಗಿ ಟೀ ಕೊಟ್ಟು ಬರೋಣ ಅಂತ ಹೋಗಿದ್ದೆ. ಸೊ ಬರ್ತಾ ನಾನು ಅಲ್ಲಿ ಜೇನುಗೆ ಬಾ ನೀನೇನೆ ಅಂತೇಳಿ ಅಲ್ಲಿ ಹಾಗೇನೆ ಬಿಟ್ಟು ಬಂದೆ. ಸೊ ಅವಳು ಬಾ ಅಂತಂದರೆ ಅವಾಗಲೂ ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಎಷ್ಟೊತ್ತಾದರೂ ಬರಲಿಲ್ಲ. ನಾನು ನೋಡೋಣ ಬರ್ತಾಳೆ ಅಂತ ಕಾಯ್ತಾ ಇದ್ದೆ. ಅಲ್ಲೇ ಆಟ ಆಡ್ತಾ ಇದ್ದಾಳೆ, ಆಟ ಆಡ್ತಾನೇ ಇದ್ದಾಳೆ. ಎಷ್ಟೊತ್ತು ಕಾದೆ. ಸೊ ಮನೇಲಿ ಒಳಗಡೆ ಏನಾದರೂ ನಾನು ಸ್ವಲ್ಪ ಹೊತ್ತು ಹಾಲಲ್ಲಿ ಬಿಟ್ಟು ಒಳಗಡೆ ಹೋದೆ ಅಂದರೆ ಅರ್ಚಾಡ್ತಾಳೆ. ಇಲ್ಲಿ ನೋಡಿದ್ರೆ ಸುಮ್ಮನೆ ಇದ್ದಾಳೆ ಎಷ್ಟೊತ್ತು. ನಾನು ಕಾದ ಏನಾದ್ರೂ ಹೊರಗೆ ಕಾದು ಆಮೇಲೆ ಇನ್ನೇನು ಹಾಲಲ್ಲಿ ಅಂತೇಳಿ ಬಿಟ್ಟು ಅಡುಗೆ ಕರ್ಕೊಂಡು ಮನೆಗೆ ಹೋದ್ರೆ ಬಂದೆ. ಕಿರ್ಚಾಡ್ತೀಯಾ? ಇಲ್ಲಿ ನೋಡು ಕುಣಿತಿರೋದು ಹಾಕೊಂಡು. ಬರೇ ಒಳಗೆ, ಬರೇ ಒಳಗೆ ಬಾ ಅಂದೆ ತಾನೆ. ಬಾ ಬಾ ಅಂದೆ. ಈಗ ಒಳಗೆ ಬರಲಿಲ್ಲ ಅಂದರೆ ಕಾಲು ಮುರಿತೀನಿ. ಏಯ್ ಬಾ. ಅದಾದಮೇಲೆ ಜೀನುಗೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ, ಮೆಂತ್ಯ ಮುದ್ದೆ. ಈ ಮೆಂತ್ಯ ಮುದ್ದೆ ಮಾಡ್ಬೇಕಾದ್ರೆ ನನಗೆ ಯಾವಾಗಲೂ ಆಗೋ ಕನ್ಫ್ಯೂಷನು ಹಿಟ್ಟಿಂದು. ಸೇಮ್ ಗೋಧಿ ಹಿಟ್ಟು ಥರನೇ ಇರುತ್ತೆ. ಇದು ಗೋಧಿ ಹಿಟ್ಟಾ ಅಥವಾ ಮೆಂತ್ಯ ಹಿಟ್ಟಾ ಅನ್ನೋದೇ ಕನ್ಫ್ಯೂಷನಲ್ಲೇ ಮಾಡ್ತಾಯಿದ್ದೀನಿ. ಸೊ ಈ ಸಲ ಪ್ಲಸ್ ಪಾಯಿಂಟ್ ಏನಂದರೆ ಗೋಧಿ ಹಿಟ್ಟು ಖಾಲಿಯಾಗಿತ್ತು, ಹಾಗಾಗಿ ಮೆಂತ್ಯದ ಹಿಟ್ಟಲ್ಲೇ ಮಾಡಿದೆ. ಸೊ ನನಗೆ ಮುದ್ದೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಯಾವಾಗಲೂ ಗಂಟಾಗುತ್ತೆ ಅಂಥೇಳಿ ಸ್ವಲ್ಪ ಗಟ್ಟಿಯಾಗಿ ಸರಿ ಮಾಡಿಕೊಂಡು ಮುದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಜೇನು ಅಳ್ತಾ ಇದ್ಲು, ಹೋಗಿ ತೂಗಿ ಬಂದೆ. ಅದನ್ನು ಸರಿ ಹಾಕಿ ಅದಾದಮೇಲೆ ಹಿಟ್ಟು ಹಾಕಿ ದೇವ್ರ ಹತ್ರ ಸಿಕ್ಕಾಪಟ್ಟೆ ಬೇಡ್ಕೊಂಡೆ ಇವತ್ತು ಗಂಟಾಗಬಾರ್ದು ಅಂತ. ಆದರೂ ಆಮೇಲಿಂದ ಲೈಟಾಗಿ ಗಂಟಾಗ್ತಾನೆ ಆಯಿತು. ಸೊ ಮಧ್ಯದಲ್ಲಿ ಪದೇ ಪದೇ ಜೇನು ಅಳ್ತಾ ಇದ್ದಿದ್ದಕ್ಕೆ ಹೋಗಿ ತೂಗಿ ಬಂದೆ. ಸೊ ಅದಾದಮೇಲೆ ಮುದ್ದೆ ಒಂದು ರೇಂಜಿಗೆ ಆಯಿತು ಚೆನ್ನಾಗಿ. ಸೊ ಕಟ್ಟಿ ಒಂದು ಪ್ಲೇಟಲ್ಲಿ ಹಾಗೆಯೇ ಎತ್ತಿಟ್ಟು ಬಂದೆ ಎಲ್ಲನೂ. ಅದಾದಮೇಲೆ ಅವಳು ಇದ್ಮೇಲೆ ಇನ್ನೇನು ಅವಳದೇ ಕೆಲಸ ಆಗಿಬಿಡುತ್ತೆ. ಇಲ್ಲಿ ಸಾಯಂಕಾಲ ಆಟ ಆಡ್ತಾ ಇದ್ದಾಳೆ. ಎಲ್ಲರೂ ಇದ್ದಾಗ ಅಥವಾ ನಾವು ಅಲ್ಲೇ ಇದ್ದಾಗ ಚೆನ್ನಾಗೇ ಆಟ ಆಡ್ತಾಳೆ. ಅದು ಆಲ್ಮೋಸ್ಟ್ ಮಧ್ಯಾಹ್ನ ನಿದ್ದೆ ಆದಮೇಲೆ ಹೊರ್ಗಡೆ ಹೋಗೋಣ ಹೊರ್ಗಡೆ ಹೋಗೋಣ ಅಂತ ಇರ್ತಾಳೆ ಅವಳು. ಹೊರ್ಗಡೆ ಹೋದರೆ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ. ಸೊ ಆಟ ಆಡಿಸ್ಕೊಂಡು ಎಲ್ಲ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಸುತ್ತಾಡಿಸ್ಕೊಂಡು ಬಂದಿಲ್ಲ ಆಟ ಆಡಿಸ್ದೆ. ಮತ್ತು ಸಂಜೆ ಸ್ನ್ಯಾಕ್ಸ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಪುಡಿ ಮಾಡಿಟ್ಟಿರ್ತೀನಿ, ಅದನ್ನು ತಿಂತಾಳೇನೋ ಅಂತ ತಿನ್ನಿಸ್ದೆ, ಹಠ ಮಾಡ್ತಾಯಿದ್ಲು ಅಂತ. ಇನ್ನೂ ಯಾಕೋ ತಿನ್ನಲೂ ಇಲ್ಲ, ಮತ್ತು ಯಾಕೋ ಸುಮ್ಮನೆ ಇದನ್ನು ಮಾಡ್ತಾಯಿದ್ಲು ಅಂತ ಮೇಲೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದೀವಿ. ಸೊ ಜೇನು ಹುಟ್ದಾಗಿಂದ ನನಗೆ ಇಡೀ ದಿನ ನೀವೆಲ್ಲೇ ನೋಡಿದ್ರು ಅಲ್ಲಿ ಜೇನುನೇ ಇರ್ತಾಳೆ. ಕೆಲಸ ಮಾಡ್ತಾಯಿದ್ರು ಜೇನು, ಇಲ್ಲಾಂದ್ರೆ ಜೇನು. ಸೊ ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ನಾವು ಸೋಮವಾರಕ್ಕೆ ಇಂದಿನ ದಿನನೇ ನೆಲ ಒರೆಸ್ಕೊಳ್ತೀವಿ. ಆದರೆ ಅವಳು ಹಠ ಮಾಡ್ತಾ ಇದ್ದಿದ್ದಕ್ಕೆ ನೆಲ ಒರೆಸೋ ಪ್ರೋಗ್ರಾಮ್ನು ಸ್ಕಿಪ್ ಮಾಡಿ ಬರೀ ಆಟ ಆಡಿಸ್ಕೊಂಡೇ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿಗೆ ಸೂರಜು ಬಂದು ಅವನು ಆಟ ಆಡಿಸ್ತಿದ್ದ. ಹಾಗೆಯೇ ಎಷ್ಟೋ ಹೊತ್ತು ಅಲ್ಲೇ ಇದ್ದು ಸುಮಾರು ಹೊತ್ತು ಆಮೇಲೆ ಕೆಳಗಡೆ ಕರ್ಕೊಂಡು ಬಂದೆ ನಾನು. ಇನ್ನೇನು ಅಲ್ಲಿಂದ ಕೆಳಗಡೆ ಬಂದಮೇಲೆ ಸಂಜೆ ಕೆಲ್ಸಗಳು ಸ್ಟಾರ್ಟ್ ಆಗುತ್ತೆ. ಮುಖ ತೊಳ್ಕೊಂಡು ದೀಪ ಹಚ್ಚಿ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡು ಎಲ್ಲ ಕೊಟ್ಟಾದಮೇಲೆ ಇಲ್ಲಿ ರಾತ್ರಿ ಅಡುಗೆಗೆ ನಾನು ಕಾಯಿ ಚಟ್ನಿ ಮತ್ತು ಹೆಸರು ಕಾಳು ದೋಸೆ ಮಾಡೋಣ ಅಂತ ಇದ್ದೀನಿ. ಹಾಗಾಗಿ ಮಧ್ಯಾಹ್ನನೇ ಹೆಸರು ಕಾಳು ನೆನೆಸಿದ್ದೆ. ಹಾಗಾಗಿ ಇಲ್ಲಿ ಚಟ್ನಿಗೆ ಹೆಸರು ಕಾಳು ಚಟ್ನಿ ಮಾಡಿ ಹೆಸರು ಕಾಳು ದೋಸೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿದ್ದೆ ಹೆಸರು ಕಾಳು ದೋಸೆ, ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಹೆಸರು ಕಾಳನ್ನ ಒಂದು ಚೆನ್ನಾಗಿ ನೆನೆಸಿ, ಮಾಮೂಲಿಯಾಗಿ ನಾವು ಹೆಸರು ಕಾಳು ಹೇಗೆ ನೆನೆಸ್ತೀವೋ ಹಾಗೆ ನೆನೆಸಿ, ಅದ್ರ ಜೊತೆ ಬೇಕಂದರೆ ಸ್ವಲ್ಪ ಅಕ್ಕಿಯನ್ನು ನೆನೆಸಿ ಮಿಕ್ಸಿ ಮಾಡಿಕೊಂಡು
ಮಾಮೂಲಿ ಉಪ್ಪು ಹಾಕಿ ಮಾಮೂಲಿ ದೋಸೆ ಥರ ಹಾಕೋದು. ದೋಸೆ ಹಿಟ್ಟಿನ ಹದ ಮಾಮೂಲಿ ಹೇಗಿರುತ್ತೋ ಹಾಗೆ ಇದು ಇರುತ್ತೆ. ಚೆನ್ನಾಗಿ ಬಂದಿತ್ತು ದೋಸೆ ಮತ್ತು ಕಾಯಿ ಚಟ್ನಿ ರಾತ್ರಿ ಊಟಕ್ಕೆ. ಎಲ್ಲರೂ ಖುಷಿಯಾಗಿ ತಿಂದ್ವಿ. ಜೇನುಗೆ ಸಮೇತ ನಾನು ಅದೇ ದೋಸೆನೇ ತಿನ್ನಿಸ್ದೆ. ಸೊ ಒಬ್ಬೊಬ್ಬರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೆ. ದೋಸೆ ಹಾಕ್ಕೊಡ್ಬೇಕಂದ್ರೆ ಅವ್ರ ಅಪ್ಪಾಜಿಗೆ ಊಟ ಮಾಡ್ತಾರೆ ಅಂತೇಳಿ ನೀವು ಸಿಕ್ಕಿ ಅವಳನ್ನ ನಾನು ಅಭಿಪ್ರಾಯಗಳನ್ನ ಕರ್ಕೊಂಡ್ಬಂದು ತಿಳಿಸಿ. ನನ್ನ ಹತ್ರನೇ ಇಟ್ಕೊಂಡು ದೋಸೆ ಹಾಕ್ತಾ ಇದ್ದೀನಿ. ಅವಳಂತೂ ಅಡುಗೆ ಮನೆಗೆ ಬಂದುಬಿಟ್ರೆ ಎಷ್ಟು ಖುಷಿ ಆಗಿಬಿಡುತ್ತೆ ಅಂದರೆ ಅಲ್ಲಿ ನೋಡ್ತಾ ಇರ್ತಾಳೆ. ನಾನು ಏನೇನು ಮಾಡ್ತಿರ್ತೀನಿ ಅದನ್ನೆಲ್ಲ ಎಳಿಯಕ್ಕೆ ಓಡಾಡ್ತಿರ್ತಾಳೆ. ಅಡುಗೆ ಮನೆಗೆ ಬಂದರೆ ಅದೇನೋ ಮಕ್ಕಳಿಗೆ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ದೊಡ್ಡವರಾದ್ಮೇಲೆ ಬರೋದೇ ಇಲ್ಲ. ಇವಾಗ ಮಾತ್ರ ಅಡುಗೆ ಮನೆಗೆ ಇರಬೇಕು ಯಾವಾಗ್ಲೂ ಅಂತಿರ್ತಾರೆ. ನಾನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಎತ್ಕೊಳ್ತೀನಿ. ಅದಾದಮೇಲೆ ಅಲ್ಲೇ ಕೆಳಗಡೆ ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ತೀನಿ. ಸೊ ಅಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ಎಳಿತಾಳೆ, ಆಟ ಆಡ್ತಾಳೆ ಇದ್ರ ಜೊತೆಗೆ. ಇದಾಗಿತ್ತು ಇವತ್ತಿನ ದಿನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.